Taking a major initiative towards expert liver care, Aster Whitefield Hospital has declared the launch of the first dedicated liver intensive care unit (ICU) in Karnataka. This is a state-of-the-art facility designed only for liver failure patients, those having biliary problems, and liver transplant cases. The ICU, named Shield, Specialized Hepatic Intensive and Emergency Liver Division, is a state-of-the-art facility designed only for liver failure patients, those having biliary problems, and liver transplant cases. Setting the liver-specific ICU as a real rescue for patients in critical conditions, it is a confluence of renowned doctors, modern facilities, and continuous patient monitoring to provide very specialized, multiple-discipline care aimed at improving patient outcomes. Through this, Aster has once again shown its desire to promote islands of excellence aimed at coordinate single-organ care pathways for better results of patients with complicated liver diseases. The program was honored by the presence of Dr. C. N. Manjunath, Hobbieli Member of Parliament, as the chief guest. Speaking ahead of the inauguration, Dr. C. N. Manjunath said, "Liver problems are turning out to be a sneaky but major health issue in India, and usually, it's at a very severe stage when the patients are found. A liver ICU dedicated to liver care opening at Aster Whitefield Hospital is a very appropriate and great step that will enable our healthcare system to be more efficient and quicker in handling very difficult liver cases." ವೈಟ್ಫೀಲ್ಡ್ ನಲ್ಲಿ ಇರತಕ್ಕಂತ ಆಸ್ಟರ್ ಆಸ್ಪತ್ರೆನಲ್ಲಿ ಇವತ್ತು ಒಂದು ಇಂಟೆನ್ಸಿವ್ ಕೇರ್ ಫಾರ್ ಅಂದ್ರೆ ಈ ಲಿವರ್ ಕಾಯಿಲೆಯಿಂದ ಬಳಲತಕ್ಕಂತ ರೋಗಿಗಳಿಗೆ ಒಂದು ವಿಶೇಷವಾದಂತ ICU ಇಂಟೆನ್ಸಿವ್ ಕೇರ್ ಘಟಕವನ್ನ ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಯಾಕೆಂದ್ರೆ ಭಾರತ ದೇಶದಲ್ಲಿ ಸುಮಾರು ಪ್ರತಿ ವರ್ಷ 4 ಕೋಟಿಯಿಂದ 5 ಲಕ್ಷ ಜನರಿಗೆ ಇವತ್ತು ಈ ಲಿವರ್ ಕಾಯಿಲೆಗಳಿದೆ. ಯಾಕೆಂದ್ರೆ ಇದು ಬದಲಾದ ಜೀವನ ಶೈಲಿ ಒಂದು ಕಾರಣ, ಮತ್ತು ಮದ್ಯಪಾನ ಅತಿಯಾಗಿ ಜಾಸ್ತಿ ಆಗಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ಮದ್ಯಪಾನ ಜಾಸ್ತಿ ಆಗಿರೋದು ಕೂಡ ಇವತ್ತು ಈ ಲಿವರ್ ಕಾಯಿಲೆಗಳಿಗೆ ಹೆಚ್ಚಾಗ್ಲಿಕ್ಕೆ ಅದೊಂದು ಕಾರಣ ಆಗಿದೆ. ಮತ್ತು ಈ ವೈರಲ್ ಇನ್ಫೆಕ್ಷನ್ಸ್ ಅದು ಒಂದು ಕಾರಣ. ಹೀಗಾಗಿ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಹೃದಯಾಘಾತ ಆದಾಗ ಅದಕ್ಕೆ ಒಂದು ಇಂಟೆನ್ಸಿವ್ ಕೇರ್ ಅಥವಾ ತೀವ್ರ ನಿಗಾ ಅಥವಾ ತುರ್ತು ನಿಗಾ ಘಟಕ, ತೀವ್ರ ನಿಗಾ ಘಟಕ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಅದೇ ರೀತಿ ಈ ಲಿವರ್ ಕಾಯಿಲೆ ಬಂದಂತ ರೋಗಿಗಳಿಗೆ, ಅದರಲ್ಲೂ ಕೊನೆಯ ಹಂತದಲ್ಲಿ ಇರತಕ್ಕಂತ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಆ ಹಂತದಲ್ಲಿ ಬಂದಂತ ರೋಗಿಗಳಿಗೆ ಇವತ್ತು ವೈಟ್ಫೀಲ್ಡ್ ಆಸ್ಟರ್ ಆಸ್ಪತ್ರೆಯಲ್ಲಿ ಒಂದು ಡೆಡಿಕೇಟೆಡ್ ICU ಫಾರ್ ಲಿವರ್ ಡಿಸೀಸ್, ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಮಾಡಿರೋದು ಇದೊಂದು ವಿನೂತನವಾದಂತಹ ಒಂದು ICU ಅಂತಾನೆ ಹೇಳ್ಬೇಕಾಗುತ್ತೆ. ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಇಂಟೆನ್ಸಿವ್ ಕೇರ್ ಫಾರ್ ಲಿವರ್ ಪೇಷಂಟ್ಸ್ ನ ಮಾಡಿರೋದು ಬಹಳ ಅನುಕೂಲ ಆಗುತ್ತೆ. ಇದರಿಂದ ರೋಗಿಗಳಿಗೆ ಉತ್ತಮವಾದಂತ ಚಿಕಿತ್ಸೆ ಸಿಗುತ್ತೆ. ಎಲ್ಲಾ ಸ್ಪೆಷಲಿಸ್ಟ್, ಎಲ್ಲಾ ತಜ್ಞರುಗಳು ಕೂಡ ಒಂದೇ ಕಡೆ ಸೇರೋದ್ರಿಂದ ರೋಗಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಲಿವರ್ ಕಸಿ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಸರ್ವೇ ಸಾಮಾನ್ಯ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 3,500ದಿಂದ 4,000 ರೋಗಿಗಳಿಗೆ ಇವತ್ತು ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ಲಿವರ್ ಕಸಿ ಮಾಡ್ತಾ ಇದ್ದಾರೆ. ಆದ್ರೆ ಡಿಮ್ಯಾಂಡ್ ಇರೋದು ಏನಪ್ಪಾ ಅಂದ್ರೆ ಸುಮಾರು 50,000 ಜನರಿಗೆ ಬೇಕಾಗಿದೆ. ಇವತ್ತು ಇಲ್ಲಿ ಆಸ್ಟರ್ ಆಸ್ಪತ್ರೆಯಲ್ಲಿ BPL ರೋಗಿಗಳಿಗೆ ಇವತ್ತು ಎಂಪ್ಯಾನಲ್ ಆಗಿರೋದ್ರಿಂದ ಇದು ಉಚಿತವಾಗಿ ಇವತ್ತು ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡತಕ್ಕಂತ ವ್ಯವಸ್ಥೆ ಇಲ್ಲೂ ಕೂಡ ಇದೆ. ಅಂದ್ರೆ ಇದೊಂದು ಡೆಡಿಕೇಟೆಡ್ ಟೀಮ್ ಇದೆ ಇಲ್ಲಿ. ಇದೆ ಅದರಿಂದ ಉತ್ತಮವಾದಂತ ಫಲಿತಾಂಶ ಬರುತ್ತೆ. ಯಾಕೆಂದ್ರೆ ಇವತ್ತು ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇವತ್ತು ಬದುಕಿದ್ದವರು ಕೊಡ್ಬೋದು. ಲೈವ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಏನ್ ಹೇಳ್ತೇವೆ, ಲೈವ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್, ಲೈವ್ ಡೋನರ್ ಅಂತ ಏನ್ ಹೇಳ್ತೇವೆ. ಸೊ ಅದರಿಂದ ಇದೊಂದು ಉತ್ತಮವಾದಂತ ಬೆಳವಣಿಗೆ. ಯಾಕೆಂದ್ರೆ ಸುಮಾರು ಜನ ಲಿವರ್ದು ಕೊನೆ ಹಂತದ ಲಿವರ್ ಕಾಯಿಲೆನಲ್ಲಿ ಬಹಳ ಬಳಲ್ತಾರೆ. ಅವ್ರಿಗೆ ಅದು ಗುಣಮಟ್ಟದ ಆರೋಗ್ಯನೂ ಇರೋದಿಲ್ಲ, ಗುಣಮಟ್ಟದ ಬದುಕು ಇರಲ್ಲ, ಗುಣಮಟ್ಟದ ಜೀವನ ಇರೋದಿಲ್ಲ. ಅದರಿಂದ ಇವತ್ತು ಈ ಲಿವರ್ ನಿಂದ ಕಾಯಿಲೆಯಿಂದ ಬಳಲತಕ್ಕಂತ ರೋಗಿಗಳಿಗೆ ಒಂದು ICU ಮಾಡಿರೋದು ಬಹುಶಃ ಇದೇ ಮೊದಲು ಅಂತ ನಾನು ಕೇಳಿದ್ದೇನೆ. ಇದೇ ರೀತಿ ICUಗಳು ಹೆಚ್ಚು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಬರಬೇಕಾಗುತ್ತೆ. ಯಾಕೆಂದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಕೂಡ
ಈ ಮದ್ಯಪಾನದ ಬಗ್ಗೆ ಅದಕ್ಕೆ ಅದನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ವಾರದಲ್ಲಿ ಸೋಮವಾರ ಒಂದು ಈ ಮದ್ಯಪಾನದ ರಜಾ ದಿನ ಘೋಷಣೆ ಮಾಡೋದು ಬೆಟರ್. ಅವತ್ತು ಯಾವತ್ತು ಆ ದಿನ ಲಿಕರ್ ಶಾಪ್ಸ್ ಮತ್ತು ವೈನ್ ಶಾಪ್ಸ್ ತೆಗಿಬಾರ್ದು, ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ. ಯಾಕೆಂದ್ರೆ ಇವತ್ತು ಮೆಡಿಕಲ್ ಸ್ಟೋರ್ಗಳಿಗಿಂತ ಲಿಕರ್ ವೈನ್ ಸ್ಟೋರ್ಗಳೇ ಜಾಸ್ತಿ ಆಗಿದೆ. ಅದು ಒಂದು ಕಾರಣ, ಇವತ್ತು ಲಿವರ್ ಕಾಯಿಲೆಗಳು ಜಾಸ್ತಿ ಆಗಿರೋದ್ರಿಂದ. ಸೊ ಇದೊಂದು ಆಸ್ಟರ್ ಆಸ್ಪತ್ರೆ ಇವತ್ತು ಈ ಲಿವರ್ ಕಾಯಿಲೆ ರೋಗಿಗಳಿಗೆ ಒಂದು ವಿನೂತನವಾದಂತಹ ICU ತಂದಿರೋದು ಬಹಳ ಸಂತೋಷ. ಇದರಿಂದ ರೋಗಿಗಳಿಗೆ ಅನುಕೂಲ ಆಗಲಿ. ನಾನು ಎಲ್ಲಾ ತಜ್ಞ ವೈದ್ಯರುಗಳನ್ನ ನಾನು ಇವತ್ತು ಅಭಿನಂದಿಸ್ತೇನೆ.